ಕೆಎಸ್ಆರ್ ಬೆಂಗಳೂರು ಸಿಟಿ ಜಂಕ್ಷನ್ನಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೇವಲ 10 ರೂಪಾಯಿನಲ್ಲಿ ಹೋಗಬಹುದು. ಅದು ಹೇಗೆ ಅಂತಂದರೆ ನಮ್ಮ ಇಂಡಿಯನ್ ರೈಲ್ವೇಸ್ ಮೂಲಕ. ಬೆಳಗ್ಗೆ ಕೆಎಸ್ಆರ್ ಸಿಟಿ ಜಂಕ್ಷನ್ನಿಂದ ಕೋಲಾರ್ಗೆ ಹೋಗೋ ಒಂದು ಮೆಮು ಟ್ರೈನಲ್ಲಿ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೊರಟ್ವಿ. ನಾವು ಹೊರಟಿದ್ದು ಬೈಯಪ್ಪನಹಳ್ಳಿಯಿಂದ. ಟ್ರೈನೇನೋ ಹತ್ತಿದ್ವಿ. ಹತ್ತಿದ್ಮೇಲೆ ನಮ್ಗೆ ಸೀಟ್ ಕೂಡ ಸಿಗಲಿಲ್ಲ. ತುಂಬ ನಾರ್ತ್ ಇಂಡಿಯನ್ ಸೈಡಿಂದ ಒಂದೆರಡು ಜನಗಳಾಯಿತು. ಅದಾದಮೇಲೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ನಿಂತ್ಕೊಂಡೇನೆ. ಬೈಯಪ್ಪನಹಳ್ಳಿಯಿಂದ ಸ್ವಲ್ಪ ದೂರ ಬಿಟ್ಟು ಮುಂದೆ ಬಂದರೆ ತುಂಬನೇ ರೈಲ್ವೆ ಕೆಲಸಗಳು ನಡೀತಾ ಇತ್ತು. ಇದು ಎಕ್ಸ್ಟ್ರಾ ರೈಲ್ಗಳು ನಿಲ್ಸೋದಕ್ಕೋ ಅಥವಾ ಸಬರ್ಬನ್ ರೈಲ್ವೆಗೆ ಏನಾದರೂ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಗೊತ್ತಿದ್ದವ್ರು ಕಮೆಂಟ್ ಮಾಡಿ. ನಿಮಗೆ ಅಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇರ್ಬೋದು. ಈ ಬ್ರಿಡ್ಜ್ ಬಂದು ಬಾಣಸ್ವಾಡಿಯಿಂದ ಬಂದಿರೋಂಥ ಒಂದು ಲೈನು ಹೊಸೂರು ಕಡೆ ಹೋಗೋದಕ್ಕೆ. ಮತ್ತೆ ಈ ಟ್ರೈನು ಬೈಯಪ್ಪನಹಳ್ಳಿಯಿಂದ ಲೆಫ್ಟ್ ಕಡೆ ಹೋಗ್ತಾ ಇದೆ. ಲೆಫ್ಟ್ ಕಡೆ ಹೋದ್ರೆ ಡೈರೆಕ್ಟ್ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತೆ ಕೋಲಾರ ಕಡೆ ಹೊರಟೋಗುತ್ತೆ. ನಾವು ಹಾಗೆ ಮುಂದೆ ಸ್ಟ್ರೈಟ್ ಹೋಗಿದ್ರೆ KR ಪುರ, ಬಂಗಾರಪೇಟೆ ಜಂಕ್ಷನ್ ಮತ್ತೆ ಚೆನ್ನೈ ಕಡೆ ಹೋಗೋ ರೂಟ್ ಸ್ಟ್ರೈಟ್ ಹೋಗುತ್ತೆ. ಅದು ಆ ಕಡೆ ರೈಟ್ ಸೈಡಲ್ಲಿ ಬರುತ್ತೆ. ನೀವಿವಾಗ ನೋಡ್ತಾ ಇರೋದು ಬೆನ್ನಿಗಾನಹಳ್ಳಿ ಕೆರೆ. ಆಲ್ರೆಡಿ ಇದು ಕೂಡ ಮಣ್ಣೆಲ್ಲ ಚೆನ್ನಾಗಿ ತುಂಬಿದ್ದಾರೆ. ಇವಾಗ ಯಾವಾಗ ಬಿಲ್ಡಿಂಗ್ ಕಟ್ತಾರೋ ಗೊತ್ತಿಲ್ಲ. ಮತ್ತೆ ನಿಮ್ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರೋದು ಬಂದು ಟಿನ್ ಫ್ಯಾಕ್ಟ್ರಿ ಕಡೆಯಿಂದ ಹೆಬ್ಬಾಳ ಕಡೆ ಹೋಗೋ ಔಟರ್ ರಿಂಗ್ ರೋಡ್ ಇದು. ಮೆಟ್ರೋ ಕೂಡ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪಿಲ್ಲರ್ಸ್ ಎಲ್ಲ ಕಟ್ಟಿದ್ದಾರೆ. ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಈಗ ಬರ್ತಿರೋ ಸ್ಟೇಷನ್ ಬಂದು ಬೀಚ್ ಚನ್ನಸಂದ್ರ. ಇಲ್ಲೂ ಕೂಡ ರೈಲ್ವೆ ವರ್ಕ್ಗಳು ತುಂಬಾನೇ ನಡೀತಾ ಇದೆ. ಮುಂಚೆ ಸಿಂಗಲ್ ಲೈನ್ ಇತ್ತು ಅನ್ಸುತ್ತೆ. ಸೊ ಕ್ರಾಸಿಂಗ್ಗೋಸ್ಕರ ಇವಾಗ 4 ಲೈನ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಇವಾಗ ನೋಡ್ತಾ ಇರ್ಬೋದು FOB ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಶಟರ್ಸ್ಗಳು ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರೋದು ಬಂದು ಚನ್ನಸಂದ್ರ ಓಲ್ಡ್ ರೈಲ್ವೆ ಸ್ಟೇಷನ್. ಪಕ್ಕದಲ್ಲೇ ಕೂಡ ಹೊಸದಾಗಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ತುಂಬಾನೇ ದೊಡ್ಡದಾಗಿದೆ. ಇಲ್ಲಿಂದ ಏರ್ಪೋರ್ಟ್ ತಲುಪೋದಕ್ಕೆ ಇನ್ನೂ ಅರ್ಧ ಗಂಟೆ ಆಗ್ಬೋದು. ಇನ್ನು ಮಿನಿಮಮ್ ಅಂತಂದ್ರೆ 4 ಸ್ಟಾಪ್ ಇದೆ. ನೆಕ್ಸ್ಟ್ ಬರೋದೇ ಯಲಹಂಕ ಜಂಕ್ಷನ್. ಯಲಹಂಕ ಜಂಕ್ಷನ್ ನಲ್ಲಿ ಒಂದು ವಿಚಿತ್ರ ಪ್ಲಾಟ್ಫಾರ್ಮ್ ನೋಡಿದ್ದೀನಿ. ಈ ತರ ನಾನು ನೋಡಿದ್ದು ಇದೇ ಫಸ್ಟ್ ಟೈಮ್. ಇದು ಏನು ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಯಲಹಂಕ ಜಂಕ್ಷನ್ ತಲುಪಿದ್ಮೇಲೆ. ಇವಾಗ ನೀವು ನೋಡ್ತಾ ಇರೋದು ಏರ್ಪೋರ್ಟ್ ರೋಡು. ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದು ಮೆಟ್ರೋ ಲೈನ್ ಮತ್ತೆ ಯಶವಂತಪುರ ಕಡೆಯಿಂದ ಬಂದಿರೋ ಅಂತ ರೈಲ್ವೆ ಲೈನ್. ಇವಾಗ ನಾವು ಯಲಹಂಕ ಜಂಕ್ಷನ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು 4 ಟ್ರ್ಯಾಕ್ಸ್ ಇದೆ ಅನ್ಸುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಒಂದು ವಿಚಿತ್ರ ಪ್ಲಾಟ್ಫಾರ್ಮ್. ಸೊ ಏನಿಲ್ಲ, ನಾವು ನಾರ್ಮಲ್ ಆಗಿ ಟ್ರೈನ್ ನಿಂತ್ಕೋಬೇಕಾದ್ರೆ ಒಂದು ಸೈಡ್ ಪ್ಲಾಟ್ಫಾರ್ಮ್ ಇರುತ್ತೆ. ಆದರೆ ಈ ಯಲಹಂಕ ಜಂಕ್ಷನ್ ಅಲ್ಲಿ ಎರಡೂ ಕಡೆ ಪ್ಲಾಟ್ಫಾರ್ಮ್ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು. ನನ್ನ ರೈಟ್ ಸೈಡಿಗೆ ಹಿಡಿದಿದ್ದೀನಿ. ಇದು ಒಂದು ಸ್ಟೇಷನ್ ಎಂಟ್ರೆನ್ಸ್. ಮತ್ತೆ ಇವಾಗ ನಾನು ಲೆಫ್ಟ್ ಸೈಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಕೂಡ ಪ್ಲಾಟ್ಫಾರ್ಮ್ ಇದೆ. ಎರಡೂ ಸೈಡ್ ಕೂಡ ಪ್ಲಾಟ್ಫಾರ್ಮ್ ಇದೆ ಇದರಲ್ಲಿ. ಸೊ ಈ ಥರ ಫಸ್ಟ್ ಟೈಮ್ ನಾನು ನೋಡಿದ್ದು. ನೀವೇನಾದ್ರು ಈ ಥರ ನೋಡಿದ್ರೆ ಕಮೆಂಟ್ ಮಾಡಿ. ಇವಾಗ ನೀವು ಅಪೋಸಿಟ್ ನೋಡ್ತಾ ಇರೋಂಥ ಬಿಲ್ಡಿಂಗ್ಸ್ ಬಂದು ರೈಲ್ವೆ ವೀಲ್ ಫ್ಯಾಕ್ಟ್ರಿದು. ರೈಲ್ಗೆ ಬೇಕಾಗಿರೋಂಥ ಆಕ್ಸಲ್ಗಳನ್ನ ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿ ಇದು. ರೈಲ್ವೆ ವೀಲ್ ಫ್ಯಾಕ್ಟ್ರಿ ಯಲಹಂಕದಲ್ಲಿರುವಂಥದ್ದು. ನಾವು ಇವಾಗ ಯಲಹಂಕ ಜಂಕ್ಷನ್ ಬಿಟ್ಬಿಟ್ಟು ಸ್ವಲ್ಪ ದೂರ ಮುಂದೆ ಬಂದಿದ್ದೀವಿ. ಇಲ್ಲಿ ನೀವು ಆ ಕಡೆ ಲೆಫ್ಟ್ ಸೈಡ್ ನೋಡ್ತಾ ಇದ್ರೆ ಅದು ಬಂದು
ಗೌರಿಬಿದನೂರು ಹಿಂದೂಪುರಕ್ಕೆ ಹೋಗೋ ಅಂತ ಒಂದು ರೈಲ್ವೆ ಟ್ರ್ಯಾಕು. ನಾವು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಲೈನ್. ಅಂತೂ ಫೈನಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ತಲುಪಿದ್ವಿ. ಆ ಮೆಮು ಟ್ರೈನ್ ಕೂಡ ಹೊರಟೋಯ್ತು. ನೀವು ನೋಡ್ತಾ ಇರ್ಬೋದು ಇವಾಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಾಲ್ಟ್ ಸ್ಟೇಷನ್. ಒಂದೇ ಟ್ರ್ಯಾಕ್ ಇರೋದು, ಎಲೆಕ್ಟ್ರಿಫಿಕೇಶನ್ ಕೂಡ ಆಗಿದೆ, ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ತುಂಬ ಮಾಡರ್ನ್ ಆಗಿ ಕಟ್ಟಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮುಂದೆ ಸ್ವಲ್ಪ ಪಾರ್ಕಿಂಗ್ ಇದೆ. ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೈಲ್ವೆ ಟೈಮ್ ಟೇಬಲ್ ಮತ್ತು ಫ್ಲೈಟ್ಸ್ ಅರೈವಲ್ ಮತ್ತು ಡಿಪಾರ್ಚರ್ಸ್ ಕೂಡ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇದೆ. ಇದು ಬಂದು ಏರ್ಪೋರ್ಟ್ ಶಟಲ್ ಬಸ್ಗಳು ನಿಲ್ಲೋ ಜಾಗ. ಇಲ್ಲಿಂದ ಏರ್ಪೋರ್ಟಿಗೆ ಡೈರೆಕ್ಟಾಗಿ ಫ್ರೀಯಾಗಿ ಹೋಗ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.